ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಪ್ರಬಲ ವಾದ ಅಂತಾನೆ ಹೇಳ್ಬೋದು. ಇವತ್ತು ಸಿ.ವಿ. ನಾಗೇಶ್ ಅವರ ಕಡೆಯಿಂದ ಪೊಲೀಸ್ ತನಿಖೆ ಬಗ್ಗೆನೇ ಫುಲ್ ಅನುಮಾನ ವ್ಯಕ್ತಪಡಿಸಿ ಪ್ರತಿಯೊಂದು ಅಂಶನೂ ಎಲ್ಲೆಲ್ಲಿ ಇವರು ಬೇಕು ಅಂತ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ ಅಂತ ಜಡ್ಜ್ ಮುಂದೆ ಪ್ರತಿಯೊಂದು ಅಂಶ ಕೂಡ ಹೇಳ್ತಾ ಬರ್ತಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಸೆಷನ್ ಕೋರ್ಟಲ್ಲಿ ಏನು ಒಂದು ವಾದ ಮಾಡಿದ್ದಾರೆ ಸಿ.ವಿ. ನಾಗೇಶ್ ರವರು ಕಳೆದ ಬಾರಿ, ಅದನ್ನ ಅಪ್ಡೇಟ್ ಓಷನ್ ಅಂತಾನೆ ಹೇಳ್ಬೋದು. ಆ ರೇಂಜಲ್ಲಿ ಪ್ರಬಲ ವಾದ ಮಾಡ್ತಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ದರ್ಶನ್ನ ಸಿಕ್ಕಾಕಿಸ್ಬೇಕು, ದರ್ಶನ್ನೇ ಕೊಲೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತಾನೆ ಸೃಷ್ಟಿ ಮಾಡಿದ್ದಾರೆ ಪೊಲೀಸವರು ಅಂತ ಕೆಲವೊಂದು ವಿಚಾರಗಳನ್ನ ಜಡ್ಜ್ ಮುಂದೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಗುರು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕೊಲೆ ನಡೆದಿರೋದು 8ನೇ ತಾರೀಕು, ಆದರೆ ಪಟ್ಟಣಗೆರೆ ಶೆಡ್ಗೆ ಹೋಗಿರೋದು 12ನೇ ತಾರೀಕು. ಏನಕ್ಕೆ ಈ ಥರ ಹೇಳ್ತಿದ್ದಾರೆ ಅಂದರೆ, ಅದು ಜಾಗ ನಡೆದಿರೋದು ಗೊತ್ತಿದ್ರೂ ಕೂಡ ಆ ಶೆಡ್ಗೆ ಯಾಕೆ ಹೋಗಿಲ್ಲ ಅನ್ನೋದು ಒಂದು ಪ್ರಬಲ ವಾದ ಮಾಡಿದ್ದಾರೆ. ಮತ್ತು ಸಾಕ್ಷ್ಯ ನಾಶದ ಬಗ್ಗೆ ಕೂಡ ಒಂದು ಹಲ್ಟಿಯಾಗಿ ಒಂದು ಕ್ವಶನ್ ಇಟ್ಟಿದ್ದಾರೆ. ಏನಕ್ಕಂದರೆ ಸಾಕ್ಷಿ ನಾಶ ಅಂದರೆ ಏನು? ಇವಾಗ ಬಾಡಿ ಕೂಡ ಸಿಕ್ಕಿದೆ, ಬಾಡಿನೇನು ಸುಟ್ಟಾಕಿಲ್ಲ, ಬಾಡಿ ಕೂಡ ಸಿಕ್ಕಿದೆಯಲ್ಲ, ಇದು ಹೆಂಗೆ ಸಾಕ್ಷಿ ನಾಶ ಆಗುತ್ತೆ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ, ಕಿಡ್ನ್ಯಾಪ್ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಗುರು. ಇಲ್ಲಿ ಯಾರು ಕಿಡ್ನ್ಯಾಪ್ ಮಾಡಿಲ್ಲ, ಅವರ ತಂದೆಯ ಸ್ಟೇಟ್ಮೆಂಟ್ ಕೂಡ ನೀವು ಚೆಕ್ ಮಾಡ್ಬೋದು. ಊಟಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅದನ್ನು ಹೆಂಗೆ ಕಿಡ್ನ್ಯಾಪ್ ಅಂತ ಹೇಳ್ತೀರಾ ಅಂತ ಕೂಡ ಕ್ವಶನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕೊಲೆ ಮಾಡಿರೋದು ಕೂಡ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅವನೇ ಈ ಒಂದು ಕೊಲೆ ಮಾಡಿರೋದು ಅಂತ ನೇರವಾಗಿ ಜಡ್ಜ್ ಮುಂದೆ ಪ್ರಬಲವಾದ ಮಾಡ್ತಿದ್ದಾರೆ. ಮತ್ತು ನನ್ನ ಕಕ್ಷಿದಾರರಿಗೆ ಬೇಲ್ ಕೊಡಬಹುದು ಇಂಥ ಕೇಸಿನಲ್ಲಿ ಕೂಡ ಎಲ್ಲೆಲ್ಲಿ ಇವರು ಲೋಪದೋಷ ಇದೆ, ಈ ಒಂದು ಸೆಕ್ಷನ್ಗಳೆಲ್ಲ ಏನು ಹಾಕಿದ್ದಾರೆ, ಇದು ನನ್ನ ಕಕ್ಷಿದಾರಂಗೆ ಸಿಕ್ಕಿ ಹಾಕ್ಸೋಬೇಕು ಅಂತಲೇ ಈ ಒಂದು ಸೆಕ್ಷನ್ಗಳನ್ನ ಇವರು ಹಾಕಿದ್ದಾರೆ. ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟು ಕೂಡ ದರ್ಶನ್ದು ಇಲ್ಲ ಅಂತ ಪ್ರಬಲವಾಗಿ ವಾದ ಮಾಡಿದ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಕೇಸಿನ ಮುಂದುವರೆದ ಭಾಗ 4 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು 4 ಗಂಟೆಗೆ. ಇನ್ನೊಂದು ಏನಪ್ಪ ಅಂದರೆ, ಪ್ರಸನ್ನ ಕುಮಾರ್ ಅವರು ಕೂಡ ಇದನ್ನು ಆಕ್ಷೇಪಣೆ ಮಾಡ್ತಾರೆ. ಅವರು ಕೂಡ ಪ್ರತಿ ವಾದ ಮಾಡ್ತಾರೆ 100%. ನೋಡೋಣ ಇನ್ನು ಏನೇನಾಗುತ್ತೆ. ದರ್ಶನ್ ರವರಿಗೆ ಇವತ್ತು ಬೇಲ ಇಲ್ಲಾಂದರೆ ವಜಾನ, ಎರಡರಲ್ಲಿ ಒಂದು ತೀರ್ಮಾನ 4 ಗಂಟೆ ನಂತರ ಸಿಗುತ್ತೆ. ಇವತ್ತಿನ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಸ್ನೇಹಿತರೆ, ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. 4 ಗಂಟೆಗೆ ಸಿಗೋಣ. ನಮಸ್ಕಾರ.